ಇಡ್ಲಿ ಫ್ರೈಗೆ ನಾವು ಎಲ್ಲ ಇಡ್ಲಿನ ಎಷ್ಟು ಬೇಕಷ್ಟು ಒಂದು ಪ್ಯಾನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಜಸ್ಟ್ ಅದು ಫ್ರೈ ಆಗ್ತಾ ಇದೆ. ಒಂದು ಫ್ರೈ ಆದ್ಮೇಲೆ ಆಮೇಲೆ ಅದನ್ನ ಟ್ವಿಸ್ಟ್ ಮಾಡ್ತಾ ಇದ್ದೀವಿ. ಸ್ವಲ್ಪ ರೋಸ್ಟ್ ಆಗ್ಬೇಕದು, ಗೋಲ್ಡನ್ ಬ್ರೌನ್ ಬಂದ್ಮೇಲೆ ಈ ರೀತಿಯಾಗಿ ವಾಪಸ್ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರ್ಬೇಕು ಈ ತರ ಕಲರ್. ಸ್ವಲ್ಪ ಆಯಿಲ್ ಹಾಕಬೇಕು ಮೇಲೆ. ಯಾವ್ದೆಲ್ಲ ಫ್ರೈ ಆಗಿದೆ ಅದು ಮಾತ್ರ ನಾನು ಟ್ರೀಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಎಲ್ಲ ಈ ತರ ಸ್ವಲ್ಪ ಗೋಲ್ಡನ್ ಫ್ರೈ ಆದ್ಮೇಲೆ ಇನ್ನೊಂಚೂರು ಫ್ರೈ ಆಗ್ಬೇಕು. ಗೋಲ್ಡನ್ ಫ್ರೈ ಆದ್ಮೇಲೆ ನಾನು ಈ ತರ ಚಟ್ನಿ ಹಾಕ್ತಾ ಇದ್ದೀನಿ ಎಲ್ಲದ್ರ ಮೇಲೆ. ಇದು ಶೇಂಗಾ ಚಟ್ನಿ, ಶೇಂಗಾದಿಂದ ರೆಡಿ ಮಾಡಿ. ಇನ್ನೊಂಚೂರು ಫ್ರೈ ಆಗ್ಬೇಕು. ಗೋಲ್ಡನ್ ಫ್ರೈ ಆದ್ಮೇಲೆ ನಾನು ಈ ತರ ಚಟ್ನಿ ಹಾಕ್ತಾ ಇದ್ದೀನಿ ಎಲ್ಲದ್ರ ಮೇಲೆ. ಇದು ಶೇಂಗಾ ಚಟ್ನಿ, ಶೇಂಗಾದಿಂದ ರೆಡಿ ಮಾಡಿರುವಂತ ಚಟ್ನಿ. ಫ್ಲಾಟ್ ಸರ್ಫೇಸ್ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಮತ್ತೆ ಒಂದು ಸ್ವಲ್ಪ ಮತ್ತೊಂದು ಸ್ವಲ್ಪ ಆಯಿಲ್ ಅನ್ನು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಅಂದ್ರೆ ಟೇಸ್ಟ್ ಆಗಿರುತ್ತೆ, ಗೋಲ್ಡನ್ ಬ್ರೌನ್ ಫ್ರೈ ಆಗುತ್ತೆ. ಸೊ ಫ್ಲೇಮ್ ಅನ್ನು ಜಾಸ್ತಿ ಮಾಡ್ತಿದ್ದೀನಿ. ಅದು ಫ್ರೈ ಆದ್ಮೇಲೆ ನಾನು ಪ್ಲೇಟ್ಗೆ ತೆಗಿತೀನಿ. ಸೊ ಈಸಿ ಆದಂತ ಇಡ್ಲಿ ಫ್ರೈ ರೆಡಿ ಆಗಿದೆ. ಸೊ ರೆಡಿ ಟು ಸರ್ವ್. ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಬೇಜಾರಾಗಲ್ಲ ಈ ತರ ತಿಂದ್ರೆ.